इदं विबुधेरथं पणितं एतेन सचेन स्वाति होतु किनं पुराणोनातिसम्भवं विरातचितायति के भवति ते किनामिर्जा अभिरोहितंग निबन्ति धीराय तयं पदीपो इदं तु संघेरथं पणितं एतेन सचेन स्वाति होतु यानि भूतानि समागतानि ब्रह्माणि वायानि व अन्तरिक्षे तथागतं देवमनोसबुद्धं बुद्धं नमसामि स्वाति होतु धम्मं नमसामि स्वाति होतु संघं नमसामि स्वाति होतु एतेन सच्चवाजेन सोतिते होतु सर्वदा एतेन सच्चवाजेन सर्वदुःखविनाशतु एतेन सच्चवाजेन सर्वभयविनाशतु एतेन सच्चवाजेन सर्वरोगविनाशतु एतेन सच्चवाजेन होतु ते जयमङ्गलम् एतेन रोगो विनाशतु माते भवतु अन्तरायो सुखी दीर्घायुको भवतु सर्वमङ्गलं रक्षन्तु सर्वदेवता सर्वबुद्धानुभावेन सदा सोति भवन्तु ते भवतु सर्वमङ्गलं रक्षन्तु सर्वदेवता सर्वधर्मानुभावेन सदा सोति भवन्तु ते भवतु सर्वमङ्गलं रक्षन्तु सर्वदेवता सर्वसङ्घानुभावेन सदा सोति भवन्तु ते निचं बुद्धपचायिन चत्वारो धम्मवर्धन्ते अयमनो साधु 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 कौन रागी मैडम ಕೆಜಿಎಫ್ನ ಅಂಬೇಡ್ಕರ್ ವಿಚಾರವಾದಿಗಳಿಗೆ ಅವರ ಅಭಿಮಾನಿಗಳು ಅಂಬೇಡ್ಕರ್ ಅವರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಜನಸೇವೆ ಮಾಡ್ತಾ ಇರುವಂತ ಇಡೀ ಕ್ಷೇತ್ರದ ಅಭಿಮಾನಿಗಳಿಗೆ ಮತ್ತು ಕೆಲಸ ಮಾಡ್ತಾ ಇರುವಂತ ಅಭಿಮಾನಿಗಳಿಗೂ ಕೂಡ ಇದು ಇವತ್ತು ಅವರ ಸಂಕಲ್ಪ ಆಗಿತ್ತು. ಕೆಜಿಎಫ್ ನಲ್ಲಿ ಗತ ವೈಭವವನ್ನ ಮರುಕಳಿಸಬೇಕು ಅಂತ ಯಾವಾಗ್ಲೂ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಮೇಲ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಸದನದಲ್ಲಿ ಧ್ವನಿ ಎತ್ತಿದಾಗ ಅವರು ನನಗೆ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು ವಿಶೇಷವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಇದನ್ನ ಕೊಡುಗೆಯಾಗಿ ನಾನು ನಿಮ್ಗೆ ಇವತ್ತು ಲೋಕಾರ್ಪಣೆ ಮಾಡುವಂತ ಒಂದು ನಾನು ಹೇಳಿದ್ರು ತಪ್ಪಾಗ್ಲಿಕ್ಕೆ ನಾನು ಈ 5 ದಿನ ಸೆಷನ್ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಶೂನ್ಯ ಮಾಸ ಬರುತ್ತೆ ಅಂತ ಇವ್ರು ಹೇಳಿ ನನಗೆ ನನ್ ಮನ್ಸಲ್ಲಿ ಅದು ಕುತ್ಕೊಂಡಿದ್ರಿಂದ ಇವತ್ತನ್ನ ಬಹಳ ಗಡಿಬಿಡಿಯಾಗಿ ಇದನ್ನೆಲ್ಲ ನಾವು ಲೋಕಾರ್ಪಣೆ ಮಾಡ್ತಾ ಇರೋದು ಇವತ್ತಲ್ಲ, ಇವತ್ತು ಭೂಮಿ ಪೂಜೆಗೆ ಒಳ್ಳೆ ದಿನ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ತಮ್ಮ ಜೀವನದ ಕೊನೆ ಹಂತದಲ್ಲಿ ಬುದ್ಧನನ್ನ ಆರಾಧಿಸಿ ಬುದ್ಧನ ದಾರಿಯಲ್ಲಿ ನಡೆದಿದ್ರಿಂದ ನಾವು ಅವರ ಹೆಜ್ಜೆಯ ನೆನಪು ಅಂದ್ರೆ ಕೆಜಿಎಫ್ಗೆ ಅಂಬೇಡ್ಕರ್ ಅವರು 1965 ಅಲ್ಲಿ 55 ಅಲ್ಲಿ ಅವರು ಪಾದಾರ್ಥ ಮಾಡಿರ್ತಾರೆ, ಕಾಲಿಟ್ಟಿದ್ದಾರೆ. ಅವರ ನೆನಪನ್ನ ಯಾವ ರೀತಿ ಉಳಿಸ್ಬೇಕು, ಅವರ ನೆನಪನ್ನ ಎಷ್ಟು ವೈಭವೀಕರಿಸಬೇಕು ಅನ್ನುವಂತ ಒಂದು ಆಲೋಚನೆ ಬಂದಾಗ 5 ಕೋಟಿಯ ಅನುದಾನದಲ್ಲಿ ಆಗುವಂತದ್ದು. ಮತ್ತೆ ಸರ್ಕಾರದ ಅನುದಾನ ಯಾಕೆ ಈಗ ಸದ್ಯಕ್ಕೆ ಇಲ್ಲ ಅಂತ ನಾನ್ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡ್ಬೇಕಾಗತ್ತೆ. ನಾವು ಇದನ್ನ 15 ಕೋಟಿ ಅನುದಾನದಲ್ಲಿ ಇದನ್ನ ಮಾಡ್ತಾ ಇರ್ತೀವಿ. ಇದ್ರ ಜೊತೆ ನಾನು ಕೆಜಿಎಫ್ ನ ಹಾಸ್ಪಿಟಲ್ ತಾಯಿ ಮತ್ತೆ ಮಕ್ಕಳ ಅದಾದ್ಮೇಲೆ 2 ಕೋಟಿ ನಾವು ಅನುದಾನದಲ್ಲಿ
ಅಂಗನವಾಡಿಗಳನ್ನ ಮಾಡ್ತೀವಿ. ಅದಾದ್ಮೇಲೆ ಈಗ ಇದಕ್ಕೆ ನಾವು 11 ಕೋಟಿ ಅನುದಾನನ ಇಟ್ಟಿದೀವಿ. ಈ ಒಂದು ಜ್ಞಾನ ಭಂಡಾರದ ಮಂದಿರಕ್ಕೆ 15 ಕೋಟಿ ಹತ್ತತ್ರ ಅನುದಾನ ಬೇಕಾಗುತ್ತೆ. ಸರ್ಕಾರದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. ಇದನ್ನ ವಿನ್ಯಾಸ ಅಂದ್ರೆ ಆರ್ಕಿಟೆಕ್ಟ್, ಇಂಜಿನಿಯರಿಂಗ್ ಪ್ಲಾನ್ಸ್ ಎಲ್ಲ ನಾವು PWD ಅವ್ರ ಮುಖಾಂತರ ಮಾಡಿರ್ತೀವಿ. 8 ರಿಂದ 10 ತಿಂಗಳ ಒಳಗಡೆ ಇದನ್ನ ಲೋಕಾರ್ಪಣೆ ಮಾಡ್ಬೇಕು ಅನ್ನುವಂತ ಉದ್ದೇಶ ಇರುತ್ತೆ. ಈ ರೀತಿಯ ಒಂದು ವಿನ್ಯಾಸದೊಂದಿಗೆ ಬರುತ್ತೆ. ಮುಂದೆ ಬಂದಿರುವಂತ ವಿನ್ಯಾಸ ಸರ್ಕಾರದ ಒಂದು ಪರಿಕಲ್ಪನೆಯ ಜೊತೆಗೆ ಇದು KGF ನ ವಿಶೇಷವಾಗಿ ಅಂಬೇಡ್ಕರ್ ಅವ್ರನ್ನ ಆರಾಧಿಸುವಂತವರಿಗೆ, ಅಂಬೇಡ್ಕರ್ ಅವರ ಸಿದ್ಧಾಂತಗಳು, ಪರಿಕಲ್ಪನೆ, ಅವರ ವಿಚಾರವಂತಿಕೆಯನ್ನ ಗೌರವಿಸುವಂತವರಿಗೆ ಇದು ಒಂದು ಜ್ಞಾನ ಭಂಡಾರ ಆಗ್ಬೇಕು ಅನ್ನುವಂತ ದೂರದೃಷ್ಟಿಯಿಂದ ಮಾಡಿರುವಂತ ಒಂದು ಪರಿಕಲ್ಪನೆ. ಮತ್ತೆ ಅದನ್ನ ಮುಂದೆ ಲೋಕಾರ್ಪಣೆ ಮಾಡುವಾಗ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಬರ್ತಾರೆ, ವಿಶೇಷವಾಗಿ ನಾನು ಅಭಿಮಾನಿಸುವಂತ ಹೋಮ್ ಮಿನಿಸ್ಟರ್ ಬರ್ತಾರೆ ಅಂತ ಒಂದು ಸಂಕಲ್ಪದಲ್ಲಿ ಕೆಲಸ ನಿಧಾನ ಆಗ್ಬಾರ್ದು. ಅದನ್ನ ಈ ಪರಿಶ್ರಮ ಮತ್ತೆ ರಾಜ್ಯದಲ್ಲಿ ಮಾದರಿ ಆಗಿರುವಂತ ಒಂದು ಜ್ಞಾನ ಭಂಡಾರದ ದೇಗುಲ, ಜ್ಞಾನ ಮಂದಿರ ಆಗುತ್ತೆ ಅಂತ ನನ್ನ ಒಂದು ಆಸೆ ಮತ್ತೆ ಪರಿಕಲ್ಪನೆ. ಇದು ಇಲ್ಲಿ ಇಡೀ ಕ್ಷೇತ್ರದಲ್ಲಿ, KGF ಕ್ಷೇತ್ರ ಮತ್ತೆ ಇಡೀ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ, ಅನುಯಾಯಿಗಳನ್ನ ಮತ್ತೆ ಅವರ ಬಗ್ಗೆ ವಿಚಾರವಂತಿಕೆಗಳನ್ನ ಎತ್ತಿ ಹಿಡಿಯುವಂತ ಅವರಿಗೆ ನಾನು ಸಮರ್ಪಣೆ ಮಾಡ್ತಾ ಇರುವಂತದ್ದು. ಅವರಲ್ಲಿ ಬಹಳ ಅಪಾರವಾದ ಗೌರವ, ನಂಬಿಕೆ ಇಟ್ಕೊಂಡು ನಡೆಯುವಂತವ್ರು ಇದ್ದಾರೆ. ಅವರ ಅಭಿಮಾನಕ್ಕೆ ಇದೊಂದು ಕೊಡುಗೆ ಆಗಿ ಲೋಕಾರ್ಪಣೆ ಆಗಿ ಮಾಡುವಂತ ಒಂದು ಸಂಕಲ್ಪ ಆಗಿತ್ತು. ಈ ದಿನ ಒಳ್ಳೇದು ಅಂತ ಹೇಳಿದ್ರಿಂದ ನಾನು ಇವರೆಲ್ಲರೂ ಕೂಡ ಇವತ್ತು ಅಭಿಮಾನಿಗಳಿಂದ ಅಂಬೇಡ್ಕರ್ ವಾದಿ, ಅಂಬೇಡ್ಕರ್ ಸಿದ್ಧಾಂತಗಳನ್ನ ಪರಿಪಾಲನೆ ಮಾಡೋರು ಈ ಭೂಮಿಯ ಸ್ಪರ್ಶ ಮಾಡ್ಲಿ, ಮತ್ತೆ ಈ ಪವಿತ್ರವಾಗಿರುವಂತ ದೇಗುಲ ನಿರ್ಮಾಣ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಇವ್ರನ್ನೆಲ್ಲಾರನು ಅಭಿಮಾನದಿಂದ, ಮತ್ತೆ ಇಂಡಸ್ಟ್ರೀಸ್ ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಬರುವಂತ ದಿನಗಳಲ್ಲಿ ಇಲ್ಲಿ ಓದುವಂತ ಮಕ್ಕಳಿಗೆ, ವಿಶೇಷವಾಗಿ KGF ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂತದ್ದು, ಉದ್ಯೋಗವನ್ನ ಅವಕಾಶಗಳನ್ನ ಸಿಗುವಂತ, ಯುವಕರಿಗೆ ಅವಕಾಶ ಸಿಗುವಂತ ದೂರದೃಷ್ಟಿಯಿಂದ ಈ ಜಾಗ ಅವರಿಗೆ ದೇಗುಲ ಆಗತ್ತೆ, ಅವರಿಗೆ ಒಂದು ಮಾರ್ಗದರ್ಶಕ ನೀಡುವಂತ ಒಂದು ದೇಗುಲ ಆಗತ್ತೆ ಅಂತ ನಾನು ಹರಸಿ ಇದನ್ನ ಮಾಡ್ತಾ ಇದ್ದೀನಿ. ಇವತ್ತು ಇವರೆಲ್ಲರೂ ವಾಲಂಟ್ರಿ ಆಗಲ್ಲ, ಪೂಜೆ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ, ಒಂದು ಒಳ್ಳೇದನ್ನ ಒಳ್ಳೆ ಕಾರ್ಯಕ್ರಮನ ಇಂಥ ದಿನ ಮಾಡ್ತೀವಿ ಅಂತ ನಾವು ನಮ್ಮ ಒಡನಾಟ ಇರೋಂತವ್ರಿಗೆ ಹೇಳ್ಕೊಳ್ಲಿಕ್ಕೆ ಅದಕ್ಕೆ ಪ್ರೋಟೋಕಾಲ್ ಏನು ಬೇಕಾಗಿಲ್ಲ. ಬರುವಂತ ದಿನಗಳಲ್ಲಿ ಅನುದಾನ ನಾನ್ ತಂದಿರ್ಲಿ, ಸರ್ಕಾರ ಕೊಟ್ಟಿರ್ಲಿ, ಯಾವುದೇ ಅನುದಾನ ದೂರದೃಷ್ಟಿಯಿಂದ, ಮುಂದೆ ಭವಿಷ್ಯದ ದೃಷ್ಟಿಯಿಂದ ಮಾಡಿರೋದ್ರಿಂದ ಎಲ್ಲಾರನ್ನೂ ಕರೆಸಿ ಅರಸಿ ಇದನ್ನ ನಾವು ಯಶಸ್ವಿ ಮಾಡ್ತೀವಿ. ಒಳ್ಳೆ ದಿನ ಅಂತ ಅಂದಿದ್ದಕ್ಕೆ ಇವರೆಲ್ಲ ಬಂದು ಇದನ್ನ ಹರಿಸ್ಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಅಂದ್ಬಿಟ್ಟು ಕೆಲಸ ಶುರು ಆಗ್ಲಿಕ್ಕೆ ಬೋರ್ವೆಲ್, ನೀರು, ಬೇರೆ ಎಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕೆ ಎಲ್ಲಾ ಅಭಿಮಾನಿಗಳು ಬಂದು ಹೋದ್ಮೇಲೆ ಆ ಕೆಲಸ ಶುರು ಮಾಡ್ಲಿ. ಮತ್ತೆ ನಾನು ನಾಳೆಯಿಂದ ಸೆಷನ್ ಹೋದ್ರೆ ಶುಕ್ರವಾರವರೆಗೂ ಬರಕ್ಕಾಗಲ್ಲ, ಅದಾದ್ಮೇಲೆ ಶೂನ್ಯ ಮಾಸ ಇದೆ ಅಂತ ಹೇಳ್ತಾರೆ. ಆ ದಿನಗಳಲ್ಲಿ ಏನು ಕೆಲಸ ಮಾಡ್ಬಾರ್ದು ಅನ್ನೋಂತ ಒಂದೇ ಒಂದ್ ಕಾರಣಕ್ಕೆ ಇದೆಲ್ಲ. ಇವತ್ತು ನಿನ್ನೆ ಆ ಕಾರ್ಯಕ್ರಮ ಅಲ್ಲ, ಸತತವಾಗಿ ಬಹಳ ವರ್ಷಗಳಿಂದ ಇದೆಲ್ಲ ಪರಿಶ್ರಮ ಆಗ್ತಾ ಇದೆ. ಆಗಿಂದಾಗ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಕಾರ್ಯರೂಪಕ್ಕೆ ಬರುವಂತ ಹಂತಕ್ಕೆ ಬಂದಿದೆ. ನೆಕ್ಸ್ಟ್ ಟೆಂಡರ್ ಪ್ರೋಸೆಸ್ ಆದಾಗೂ ನಾವೇನು ನಿಧಾನ ಮಾಡಲ್ಲ, ಕೆಲಸ ಶುರು ಆಗೋಗು ಏನು ನಿಧಾನ ಮಾಡಲ್ಲ, ಅದ್ರ ಪಾಡಿಗೆ ಅದ್ ಕೆಲಸ ಆಗುತ್ತೆ. ಕಾರ್ಯಕ್ರಮ ಯಾವ ಘಟ್ಟಕ್ಕೆ ಹಂತಕ್ಕೆ ಮಾಡ್ಬೇಕು ಅಂದಾಗ ಖಂಡಿತ ಪ್ರೋಟೋಕಾಲ್, ಸ್ಟೇಟ್ ಇಂದ ಯಾರನ್ನ ಕರೆಸ್ಬೇಕು, ಸೆಂಟ್ರಲ್ ಇಂದ ಯಾರನ್ನ ಮುಖ್ಯ ಉದ್ದೇಶಗಳನ್ನ ಅರ್ಥ ಮಾಡಿಸಿ ಅವೆಲ್ಲಾನು ಮಾಡ್ತೀವಿ. ಆದ್ರೆ ಕೆಲಸ ಶುರು ಮಾಡುವಂತದ್ರಲ್ಲಿ ಮತ್ತೆ ನಿಲ್ಲಿಸಬಾರ್ದು, ಏನೇ ವಿಘ್ನ ಬರಬಾರ್ದು ಅನ್ನುವಂತ ಕಾರಣಕ್ಕೆ ಇವತ್ತು ಒಳ್ಳೆ ದಿನ ಅಂದಿದ್ದಕ್ಕೆ ಭೂಮಿ ಪೂಜೆ ಅಷ್ಟೇ. ಅದು ಅವರ ಸಿದ್ಧಾಂತಗಳ ಪ್ರಕಾರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅವರ ನೀತಿ ಅದೇ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅನ್ನುವಂತ ಒಂದು ಸಿದ್ಧಾಂತವನ್ನ ಅನುಸರಿಸಿ ನಡೆದ್ರು. ಅದೇ ರೀತಿ ಇವತ್ತು ನಾವು ಅವರ ಪೂಜೆಯನ್ನ ನೆರವೇರಿಸಿದ್ವಿ. ಎಜುಕೇಶನ್ ಸೆಂಟರ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ರಿಸರ್ಚ್ ಸೆಂಟರ್ ಬರುತ್ತಾ? ಎಜುಕೇಶನ್ ರಿಸರ್ಚ್ ಸೆಂಟರ್ ಆಮೇಲೆ ಎಲ್ಲಾ ಮಾಹಿತಿ 15 ಕೋಟಿ